ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ದುರ್ಗಾದಾಸ್. ಬಂಧುಗಳೇ, ಮನುಷ್ಯ ಕಾಲ ಬದಲಾವಣೆ ಆದ ಹಾಗೆ ಮನುಷ್ಯನ ಭಾವನೆಗಳು ಬದಲಾವಣೆ ಆಗುತ್ತವೆ. ಏನೆಂದರೆ ಈಗಿನ ಕಾಲದಲ್ಲಿ ಈ ಸಂಕಷ್ಟದ ಪರಿಸ್ಥಿತಿ, ಆಮೇಲೆ ಸಮಾಜದ ಕುಂದುಕೊರತೆಗಳು, ರೋಗ ರುಜಿನಗಳು ಹೀಗೆ ಬರ್ತಾ ಹೋದಾಗ ಮನುಷ್ಯನಲ್ಲಿ ಒಂದು ಭಾವನೆ ಏನು ಹುಟ್ಟುತ್ತಪ್ಪ ಅಂತಂದ್ರೆ, ಏನಪ್ಪ ಜೀವನದಲ್ಲಿ ಏನಾರು ಒಂದು ಸಮಾಜ ಸೇವೆ ಮಾಡಲೇಬೇಕಲ್ಲ, ನಾವು ಬದುಕಿದಾಗ ಹೋದ ಮೇಲೆ ಆದರೂ ನಮ್ಮನ್ನು ಜನ ನೆನೆಸ್ತಾರ ಅನ್ನುವಂಥ ಪ್ರೀತಿಯ ನಂಬಿಕೆ ಮೇಲೆ ಈ ಒಂದು ಇಲೆಕ್ಷನ್ ಅನ್ನುವಂಥ ಒಂದು ವಿಚಾರದಲ್ಲಿ ಸಮಾಜ ಸೇವೆ ಮಾಡಲು ಸಕಲ ಸಿದ್ಧತೆಗಳನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯ ಪ್ರಕಟಣೆಗೆ ಸಕಲ ಸಿದ್ಧತೆ ಹಾಗೂ ಪಟ್ಟಿಗಳು ಬಿಡುಗಡೆಯಾಗಿದೆ ಅಂತ ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ. ಆದರೆ ಏನು ವಿಷಯ ಅಂದರೆ, ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ವಾರ್ಡಿನ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೆ. 8ನೇ ವಾರ್ಡಿನಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ 3 ಜನರ ಪೈಪೋಟಿ ಜರುಗ್ತಾ ಇದೆ. ಅದರಲ್ಲೂ ಕೂಡ ಮತ್ತು ನಮ್ಮ BJP ವತಿಯಿಂದ ಶಂಕರ್ ಶೆಳ್ಕಿ ಅವರು, JDSನಿಂದ ಬಸವರಾಜ್ ಕುರಟ್ಟಿಮಠ ಅವರು ಕೂಡ ನಿಲ್ಲುವ ಸಾಧ್ಯತೆಯನ್ನು 8ನೇ ವಾರ್ಡಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ, ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಚುನಾವಣೆ 8ನೇ ವಾರ್ಡ್ನಲ್ಲಿ ಆಗಲೇ ನಾನು ಹೇಳಿದಂಗೆ ಇಬ್ಬರು ಯುವಕರು, ಒಬ್ಬರು ಹಿರಿಯರಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಬಸವರಾಜ್ ಜಾಧವ್ ಅವರು ಪ್ರತಿಯೊಂದು ಮನೆಗೆ ಕಿಟ್ಟನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕೊರೋನಾ ರೋಗ ಬಂದು ಕಷ್ಟದಲ್ಲಿ ಬಂದಾಗ ಮನೆಗೆ ಹೋಗಿ ಕಿಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮಾಜಿ ಸಚಿವರಾದಂಥ ಶ್ರೀ ವಿನಯ್ ಕುಲಕರ್ಣಿ ಅವರ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರದ ಮಾಡಿಸಿದ್ದಾರೆ. ಆಮೇಲೆ ಆನಂದ್ ಸಿಂಗ್ ಅವರು ಸಕಲ ಸಿದ್ಧತೆ ಜರುಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಮೂಲಕ ಜೊತೆಗೆ ಹಿರಿಯರಾದ ಮಾಜಿ ಕಾರ್ಪೊರೇಟರ್ ಅಂತ ಪ್ರಕಾಶ್ ಘಾಟಿಕೆ ಅವರು ಪೈಪೋಟಿಯಲ್ಲಿದ್ದಾರೆ. ಬನ್ನಿ, ಈ 3 ಜನರಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ನಾವು ಕಾದು ನೋಡೋಣ. ಬರುವ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 8ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಕೂಡ ನಾನು ಇದ್ದೇನೆ. ಯಾಕಪ್ಪ ಅಂತಂದ್ರೆ, ನಾವು ಸುಮಾರು ಒಂದು 20-25 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಿಂದ ದುಡಿಲಿಕ್ಕತ್ತೀವಿ. ಆಮೇಲೆ ನಾವು ಪ್ರತಿ ಇದಕ್ಕೂ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ನಾವು ಏನೇನೈತಲ್ಲ ಹೋರಾಟ ಪ್ರತಿ ಇದಕ್ಕೂ ಎಲ್ಲರದು ಭಾಗವಹಿಸ್ತೀವಿ. ಮತ್ತು ಜನರ ಸಂಪರ್ಕ ಕೂಡ ನಮ್ಮಲ್ಲಿ ಇದೆ. ಅದೇ ವಾರ್ಡ್ನಲ್ಲಿ ಹುಟ್ಟಿ ಅದೇ ವಾರ್ಡ್ನಲ್ಲಿ ಬೆಳೆದು ನಾವು ವಾರ್ಡ್ ನಂಬರ್ 8 ನಮ್ಮ ಏರಿಯಾ ಕೂಡ ಎಲ್ಲ ಬರುತ್ತೆ. ನಾವು ಕೂಡ ಈ ಮುಂದೆ ಬರೋ ಚುನಾವಣೆ ಒಳಗೆ ನಾವು ಕೂಡ ಆಕಾಂಕ್ಷಿ ಆದೇವಿ. ನಮ್ಮ ಪಕ್ಷದ ನಾಯಕರು ಯಾರು ಹೋರಾಟ ಮಾಡ್ಯಾರ, ಯಾರು ವರ್ಕರ್, ಯಾರು ಕೆಲಸಗಾರ ಅನ್ನುವಂಥ ನೋಡಿ ಅವ್ರಿಗೆ ಟಿಕೆಟ್ ಕೊಡಬೇಕು. ನಮಗೆ ಟಿಕೆಟ್ ಕೊಟ್ಟರೆ ಒಂದು ಒಳ್ಳೇದು ಮಾಡ್ತೀವಿ ಅನ್ನುವಂಥ ನಮಗೂ ಭರವಸೆ ಅದ, ತಮಗೂ ಕೂಡ ಒಳ್ಳೇದಾಗ್ತದೆ ಪಕ್ಷಕ್ಕೆ. ಮತ್ತು ನೋಡಿ, ಹಣ ನೋಡಿ ಯಾರಿಗಾರು ಬರೀ ಶೋ ಮಾಡೋರ್ಗೆ ಹಿಂದೆ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಇದ್ದವ್ರಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪಕ್ಷ ಸಂಬಂಧ ಯಾರು ದುಡಿತಾರಲ್ಲ, ಪಕ್ಷ ಸಂಬಂಧ ಯಾರು ಹೋರಾಟ ಮಾಡ್ತಾರಲ್ಲ ಅವ್ರು ಕೊಡಿ ಅನ್ನುವಂಥ ನಾನು ನಮ್ಮ ನಾಯಕರಲ್ಲಿ ಕೇಳ್ಕೊತೀನಿ. ನಾವು ಕೂಡ ಮುಂದೆ ಇರುವಾಗ ನಾವು ಆಕಾಂಕ್ಷೆ ಆದಿತ್ತು ನಾವು ಇವತ್ತು ಹೇಳ್ತೀವಿ. ಎಲ್ಲ ಇವತ್ತು ಬಂದಿರಿ ಅಂತಂದ್ರೆ ಅದು ಜನರ ಅಭಿಪ್ರಾಯ ತಿಳ್ಕೊಂಡೆ ಬಂದಿರಿ ಅಂತಂದ್ರೆ ಜನರ ಅಭಿಪ್ರಾಯ ಒಳ್ಳೇದೈತೆ ಅಂತ ನಾನು ತಿಳ್ಕೊಂಡೀನಿ. ಅದೇ ರೀತಿ ಅವ್ರಿಗೂ ಕೂಡ ಒಳ್ಳೆ ಮಾಡುವ ಒಂದು ಉದ್ದೇಶ ಅಂತ ನನಗೆ ಏನಾರ ದೇವರು ಆಯ್ತು ಮತ್ತು ನಮ್ಮ ಪಾರ್ಟಿ ಆಯ್ತು ಒದಗಿಸ್ಕೊಟ್ರೆ ಅತ್ಯಂತ ಯಾವುದೋ ಒಂದು ಸಮಾಜ ಸೇವೆ ಅಂತಂತೇಳಿ ನಿಷ್ಕಾಮ ಸೇವೆ ಅಂತ ಮಾಡ್ಕೊತ ಬಂದೆ ನಾನು ಇವತ್ತು. ಆ ಪಾರ್ಟಿ ಹೆಸರು, ನಮ್ಮ ಲೀಡರ್ ಹೆಸರು ಅತಿ ಉತ್ತಂಗಕ್ಕೆ ಏರುವಂಥ ಕೆಲಸ ಮಾಡ್ತಾನೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಸರ್. ತಾವು ಒಂದೇಳೆ ಮಹಾನಗರ ಪಾಲಿಕೆ ಸದಸ್ಯರಾದ ನಿಮ್ಮ ವಾರ್ಡಿನೊಳಗೆ ಯಾವ್ಯಾವ ಕಾರ್ಯಗಳನ್ನು ಮಾಡುವ ವಿಚಾರದ ಸರ್? ಮೇಜರ್ ಅಜೆಂಡಾ ಅಂತಂದ್ರೆ ಫಸ್ಟಿಗೆ ನಾವು ಓಟ್ ಕೇಳಕ್ಕೆ ಎಲ್ಲರಿಗೆ ಮನೆಗೆ ಹೋಗ್ತೇವೆ. ಆದ್ರೆ ಜನ ಮಾತ್ರ ನಾಳೆ ನಮ್ಮ ಮನೆಗೆ ಬಂದು ಕೆಲಸ ಕೇಳ್ತಾರೆ. ನಂದು ಅದು ಅಜೆಂಡಾ ಅಲ್ಲ. ನಂದು ಏನೋ ಇದ್ರು ಅಜೆಂಡಾ ಅಂದರೆ ಹೆಂಗೆ ಓಟ್ ಕೇಳಕ್ಕೆ ನಾನು ಮನೆಗೆ ಹೋಗೀನಿ ಅದೇ ರೀತಿ ಕೆಲಸನೂ ಕೇಳಕ್ಕೆ ಹೋಗ್ಬೇಕನ್ನುವಂಥ ಅಜೆಂಡಾ ಇಟ್ಕೊಂಡು ಚುನಾವಣೆಗೆ ಹೋಗ್ಬೇಕಂತ ವಿಚಾರ ಮಾಡಿ. ಪ್ರಕಾಶ್ ಘಾಟಿಗೆ ಅವರ ಮಾಜಿ ಕಾರ್ಪೊರೇಟರು ಕೂಡ ಸಿಂಗನಾಥ್ ಅವರು ಕೂಡ ಆಕಾಂಕ್ಷಿಗಳದಾರ. ಅದ್ರ ಬಗ್ಗೆ ತಾವೇನಂತೀರಿ? ಏನಿಲ್ರಿ, ಎಲ್ಲರೂ ಹಿರಿಯ ಮುತ್ಸದ್ದಿಗಳದಾರ, ಅನುಭವಿಗಳದಾರ. ಅವರೆಲ್ಲ ಆಶೀರ್ವಾದ ನನಗಿರ್ತೈತೆ ಅಂತ ಹೇಳ್ಕೊಂಡು ನಾನು ಮುಂದಿನ ಹೆಜ್ಜೆ ಇಡಕ್ಕೆ ಇಚ್ಛೆಪಡ್ತೇನೆ. ಸ್ಪರ್ಧೆ ಮಾಡ್ತಾ ಇದ್ದೀರಿ? ನಾನಲ್ಲ, ಜನ ನಿಂದ್ರಸಾಕತ್ತಾರ. ಅದ ಜನ ನಿಮ್ಮನ್ನು ನಿಂಡ್ರ ಅಂತೇಳಿ ಅವ್ರು ಒತ್ತಾಯ ಮಾಡಿ ಜನ ನಿಂದ್ರಸಾಕತ್ತಾರ. ಅದಕ್ಕೆ ನೀವು ನಿಂಡ್ರು ಸಿದ್ಧತೆಯನ್ನು ಮಾಡ್ಬೇಕಂತ ಐತ್ರಿ ಸರ್. ಮತ್ತು ಇನ್ನೊಂದು ಏನು ಮೇನ್ ಅಜೆಂಡಾ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ತೊಲಗಬೇಕು. ನಾ ನಿಟ್ಟಿನಲ್ಲಿ ಹೊಂದಿಕ್ಕೂ ಹೋರಾಟ ಮಾಡ್ಕೊತ ಬಂದೇನಿ, ಈಗೂ ಹೋರಾಟ ಮಾಡ್ಕೊಂಡು ಬರುವಂಥ ವಿಚಾರಣೆಯಾಗದೇನಿ. ಅದೇ ರೀತಿ ನನಗೆ ಒಂದು ದೊಡ್ಡ ಇಂಟೆನ್ಷನ್ ಏನಪ್ಪ ಅಂದ್ರೆ, ಬ್ಲಡ್ ಡೊನೇಷನ್ ಕ್ಯಾಂಪ್ ನಾ ಇವತ್ತಿನವರೆಗೂ 1200 ಬ್ಲಡ್ ಬಕೆಟ್ಗಳನ್ನು ಮಾಡಿದ್ವಿ. ಎಲ್ಲೇ ಒಬ್ಬರು ಜೀವ ಉಳಿಸುವಂಥ ಕೆಲಸ ಮಾಡ್ತೀವಿ. ಆವಾಗ ನಾವು ನಮ್ಮ ವಾರ್ಡ್ನಾಗ ಎಷ್ಟು
ಬ್ಲಡ್ ಮನಿಗೆ ಎಷ್ಟು ಜನ ಅದಲ್ಲ ಅವ್ರದ್ದೆಲ್ಲ ಬ್ಲಡ್ ಟೆಸ್ಟಿಂಗ್ ಅದು ಮಾಡಿಸಿ ಒಂದು ದೊಡ್ಡ ಗ್ರೂಪ್ ಮಾಡಿ ಯಾರಿಗೂ ಸಹಾಯ ಮಾಡ್ಬೇಕನ್ನುವಂಥ ಉದ್ದೇಶದಿಂದ ಇಂಥ ಹಲವಾರು ಗಿಡ ಓಣಿ ಗಿಡ ಹಸಿರು ಇರಬೇಕು ಅಂಥ ಕಾನ್ಸೆಪ್ಟ್, ತಿಂಗಳಿಗೊಮ್ಮೆ ಜನಸಂಪರ್ಕ ಸಭೆ ಮಾಡುವಂಥ ಕಾನ್ಸೆಪ್ಟ್, ಇನ್ನೂ ಹಲವಾರು ಕಾರ್ಯಕ್ರಮಗಳದಾವೆ. ನಾವೊಬ್ಬ ಎಜುಕೇಟೆಡ್ ಆಗ್ಯಾನ, ಯಾರು ನನ್ನ ತಿಳುವಳಿಕೆ ಪ್ರಕಾರ ನಾ ಎಷ್ಟು ಸಾಲಿ ಕಲ್ತೇನೆ, ಮುಂದೆ ನನ್ನ ಜೊತೆ ಇದ್ರಿಗೆ ನಿಂದ್ರವ್ರು ಯಾರು ಸಾಲಿ ಕಲ್ತಿಲ್ಲ ಅಂತ ನಾ ತಿಳ್ಕೊಂಡೇನೆ. ಯಾಕಂದ್ರೆ ನಾ 100% BCom ಪದವೀಧರ ಅದೇನೆ ನಾನು. ಯಾಕಂದ್ರೆ ಈ ಇಲೆಕ್ಷನ್ನಿಗೆ ಜನನೂ ಇತ್ತಿತ್ತಲಾಗ ಭಾಳ ಎಚ್ಚೆತ್ಕೊಂಡ್ರ. ನಮಗೆ ಕೆಲಸ ಮಾಡಿಕೊಡುವಂಥ ವ್ಯಕ್ತಿ ಪದವೀಧರರು ಕಲ್ತಿರ್ಬೇಕು, ಪದವೀಧರರು ಆಗಿರಬೇಕು ಅಂತ ಅನ್ನೋಂಥ ಇಚ್ಛೆ ಇತ್ತಿತ್ತಾಗ ಹೆಚ್ಚಿಗೆ ಗಮನಕ್ಕೆ ಬರಾಕತ್ತೈತಿ. ಅದೇ ಉದ್ದೇಶ ಇಟ್ಕೊಂಡು ನಾವು ಪದವೀಧರರು ಅದೀನಿ. ನನ್ನ ಜೊತೆ ಯಾರು ಕಾಂಪಿಟೇಷನ್ ಮಾಡ್ಬೇಕಂತ ಮಾಡ್ಯಾರ ಅಂತ ತಾವು ಹೇಳಾಕತ್ತೀರಿ. ಅವ್ರ ಹೆಸರು ನನಗೆ ಗೊತ್ತಿದ್ದಿದ್ದಿಲ್ಲ, ಇವತ್ತು ತಾವು ಹೇಳಿರಿ. ಅವರೆಲ್ಲರೂ ಅವ್ರವ್ರ ಎಜುಕೇಷನ್ ಎಷ್ಟಾಗೈತೆ ನನಗೆ ಇನ್ನೂ ಮಟ್ಟ ಗೊತ್ತಿಲ್ಲ. ಆದ್ರೆ ನನ್ನ ತಿಳುವಳಿಕೆ ಪ್ರಕಾರ ಅವರೆಲ್ಲರೂ ಅಧಿಕಾರಗಳನ್ನು ಅನುಭವಿಸಿದ್ದಾರೆ. ಆದ್ರೆ ನಾ ಇವತ್ತು ಯಾವುದೇ ರೀತಿಯಿಂದ ಅಧಿಕಾರವನ್ನು ಅನುಭವಿಸಿಲ್ಲ. ಮುಂದಿನ ದಿನದಾಗ ಅವರೆಲ್ಲ ಏನೇನು ಮಾಡಿರಲ್ಲ ಅದಕ್ಕಿಂತ 2 ಪಟ್ಟು ಜಾಸ್ತಿ ಮಾಡ್ಬೇಕು ಅನ್ನುವಂಥ ಉದ್ದೇಶ ನಂದೈತಿ, ಮತ್ತು ನಮ್ಮ ಪಾರ್ಟಿದೈತಿ, ಮತ್ತು ನಮ್ಮ ಲೀಡರ್ಗಳದೈತಿ. ಇದರ ಹಿಂದೆ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ಆಶೀರ್ವಾದ ಮಾತ್ರ ನನಗೆ ಭಾಳ ಸದಾ ಐತಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ರಾಹುಲ್ ಗಾಂಧಿಯವರು ಮತ್ತು ಅವ್ರ ಉದ್ದೇಶನೂ ಹಂಗದ ರೀ. ಯುವಕರಿಗೆ ಆದ್ಯತೆ ಜಾಸ್ತಿ ಕೊಟ್ಟಿದ್ದಾಗಿತ್ತಂದ್ರೆ ಪಕ್ಷ ಸಂಘಟನೆಗೆ ಮತ್ತು ನಮ್ಮ ಸಾಹೇಬ್ರ ಯುವಕರು ಇರೋದ್ರಿಂದ ಅವ್ರಿಗೂ ಕೂಡ ನಾವು ಹೆಚ್ಚಿನ ರೀತಿಯಿಂದ ಪಕ್ಷಕ್ಕೆ ಒಂದು ದೊಡ್ಡ ಬಲ ಸಿಕ್ಕಂಗೆ ಆಗ್ತೈತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಸರ್. ಈ ಕೋಳಿಕೆರೆ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಸಾಕಷ್ಟು ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಸುಮಾರು 10-15 ವರ್ಷದಿಂದ ಇನ್ನೂ ಡೆವಲಪ್ಮೆಂಟ್ನೊಳಗನ ನಡೆದೈತಿ. ಆಮೇಲೆ ಇಲ್ಲೆಲ್ಲ ಸ್ಲಮ್ ಒಂದು 30% ಸ್ಲಮ್ ಇರೋದ್ರಿಂದ ಇಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸ ಆಗಿಲ್ಲ. ಎಲ್ಲ ರೋಡು ಗೀಡು ಎಲ್ಲನೂ ಭಾಳ ಇದ್ರಾಗ ರಿಪೇರಿಗೆ ಬಂದುಬಿಟ್ಟಾವ. ಅಂದರೆ ಇಟ್ ಮೀನ್ಸ್ ಡೆವಲಪ್ಮೆಂಟ್ ಆಗಿಲ್ಲ. ಆಮೇಲೆ ಚೇಂಜ್ಮೆಂಟ್ ಗಾರ್ಡನ್ದೊಳಗೆ ಅಲ್ಲಿ UGD ಸುಮಾರು 2 ವರ್ಷದಿಂದ ನಾನು ಸ್ವತಃ ಪ್ರಯತ್ನ ಮಾಡ್ತಿದ್ರು, ಅಲ್ಲಿ ಇದು ಆಗಿಲ್ಲ, ರಿವರ್ಸ್. ಆಮೇಲೆ ವರ್ಕ್ ಸರಿಯಾಗಿಲ್ಲ. ಆಮೇಲೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಆಗಿಲ್ಲ ಇವತ್ತಿನವರೆಗೂ. ಕಾರ್ಪೊರೇಟ್ರಿಗೂ ಒಂದು 50,000 ಮಾಜಿ ಕಾರ್ಪೊರೇಟ್ರ್ ಅಂದರೆ ಈ ಪ್ರೆಸೆಂಟ್ ಈ ಮನ್ಮಾನಿ ರಿಟೈರ್ಡ್ ಆದವು, ಅವನಿಂದ ಅಭಿವೃದ್ಧಿ ಆಗಿಲ್ಲ. ಎರಡನೇದು ಕಮಿಷನರ್ ಡಿಪಾರ್ಟ್ಮೆಂಟ್ಲಿ ಪ್ರಯತ್ನ ಮಾಡಿದ್ರು, ಅಲ್ಲಿ ಸದ್ಯ ಆಗಿಲ್ಲ. ಅಮೃತ್ ಯೋಜನೆ ಬರ್ತೈತಿ, ಅದಾಗ ಹಾಕ್ತೀವಿ, ಇದಾಗ ಹಾಕ್ತೀವಿ, ಫಂಡ್ ಇಲ್ಲ, ಹಿಂಗೆ ಎಲ್ಲ ಹೇಳ್ಕೊಡ್ತಾರೆ, ಕಾಲಹರಣ ಮಾಡ್ಕೊತ ಇದ್ದಾರೆ. ಒಂದು ಸ್ವಲ್ಪ ಏನಾರ ವ್ಯವಸ್ಥೆ ಮಾಡಿಕೊಡ್ರಿ ನಮಗೆ. ಇದು ಭಾಳ ಹುಳ ಭಾಳ ಬರ್ತಾವೆ ನಮಗೆ. ಹುಳ ಒಂದು ಭಾಳ ಬರ್ತಾರೆ ಒಳಗೆ. ಎಲ್ಲ ಹಾವಂತೂ ಇಟ್ಟಿಲ್ಲಿಂದ ಹಿಡ್ಕೊಂಡು ಇಷ್ಟು ಮಟನು ಹಿಂಗೆ ಒಳಗೆ ಹಾವು ಅಡ್ಡಾಡ್ತಾವ್ರಿ. ಆಮೇಲೆ ಸೊಳ್ಳೆ ಕಾಟ ಭಾಳ ಐತಾರೆ ನಮಗೆ. ಸೊಳ್ಳೆ ಕಾಟ ಭಾಳ. ಆಮೇಲೆ ಇದು ಗಲೀಜು ಎಲ್ಲರೂ ತಂದು ಒಗಿಬೇಡ ಅಂದ್ರೆ ಎಲ್ಲ ಕಸ ಇಲ್ಲೇ ತಂದು ಒಗಿತಾವ್ರಿ ಎಲ್ಲರೂ. ಇಡೀ ಅರ್ಧ ಅಂದ್ರೆ ಎಲ್ಲರೂ ಇಲ್ಲೇ ತಂದು ಒಗಿತಾರೆ. ಬರ್ತೈತ್ರಿ, ಬಂದ್ರು ಅವ್ರ ಗಾಡಿಗೆ ಹೋಗಿದ್ದಲ್ರಿ, ಇಲ್ಲೇ ಬಂದು ಒಗಿತಾರೆ ಎಲ್ಲರೂ. ಇಲ್ಲೇ ಅದ, ಇಲ್ಲಿ ಮ್ಯಾಲೆ ಒಗ್ದು ಹಾಕ್ತಾರೆ ರೀ. ಅರ್ಬಿ ಒಗ್ದು ಹಾಕ್ತೇವೆ ಅಂದ್ರೆ ಕೇಳೋದ್ರಿ, ಇಲ್ಲೇ ತೂರ್ತಾರೆ ಎಲ್ಲ. ನಮ್ಮ ಬಾಗಿಲಿಗೆ ಒಳಗೆ ಬರೋದ್ರಿ. ದಿವಸ ನಾವು ಎಲ್ಲರೂ, ನಮ್ಮ ಮಗ ನಾವೆಲ್ಲರೂ ಕಸ ಹೊಡಿಗೆ ನಮ್ಗೆ ನಾವು ಮಾಡೋದ್ರಿ ಎಲ್ಲರೂ. ಗಲೀಜು ಹೇಳಿದ್ರನ್ನ ಕೇಳೋದ್ರಿ. ಬಾಗಿಲ ತಂದು ಮುಸ್ರಿ ಸುಡ್ತಾರೆ. ಬಾಗಿಲ ಸುರ್ಕೊಂಡು ಈಜಿದ ಮಕ್ಕಳಿಗೆ ಯಾಕೆ ಕೊಟ್ಟು ಕಳಿಸ್ತಾರೆ. ಎಲ್ಲ ಬಾಗಿಲು ತುಂಬ ಸೋರ್ಕೊಂತ ಇಲ್ಲಿ ತಂದು ಒಗಿತಾರೆ ರೀ ಎಲ್ಲ ಕಸ. ಎಲ್ಲರೂ ಹೇಳೋರು ಪಾಪ. ಅವರು ಮಂಜಾನವ್ರು ಬಂದು ಅವಾಗಟ್ಟು ಮಾಡಿಸ್ತಾರೆ ರೀ. ಅವರು ಬಂದು ಮಾಡಿಸ್ರು ಅವ್ರು ಕೇಳೋದ್ರಿ. ಎಷ್ಟು ಹೇಳಿದ್ರು ಅವರು ಕೇಳೋದಿಲ್ಲ ರೀ ಮಂದಿ ಜನ. ಏನಾರು ಒಂದು ಸ್ವಲ್ಪ ಸಹಾಯ ಮಾಡಿಕೊಟ್ರಲ್ರಿ ನಮ್ಗೆ. ನಾವು ಸಂಕ್ರಮ ಒಪ್ಕೊಂಡ್ರಿ. ಇದು ಧಾರವಾಡ ನಗರದ ಪ್ರತಿಷ್ಠಿತ ಲೇಔಟು, ಚರಂತಿಮಠ ಗಾರ್ಡನ್ ಅಂಥೇಳಿ. ಇಲ್ಲಿ ಸುಮಾರು ಹೇಳ್ಬೇಕಂತಂದ್ರೆ ಇಷ್ಟೆಲ್ಲ ಬೇರೆ ಇದು ದೊಡ್ಡದಿದ್ದರೂ ಡೆವಲಪ್ಮೆಂಟ್ ಇಲ್ಲ ಇಲ್ಲಿ. ಸಾಕಷ್ಟೆಲ್ಲ ಜನರು ದೊಡ್ಡ ಶ್ರೀಮಂತರೆಲ್ಲ ಮನೆ ಮಾಡ್ಯಾರ ಇಲ್ಲಿ, ಅರೆ ನಿಜ. ಆದರೆ ಸರ್ಕಾರ ಕಟ್ಟು ತೆರಿಗೆ ಅವು ಇವೆಲ್ಲ ಕಟ್ತಾ ಇದ್ದೇವೆ. ಆದರೂ ಸಹಿತವಾಗಿ ಇಂಥ ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಈ ಕೊಳಚೆ, ಈ ಥರ ಬಡಾವಣೆ ಬೆಳೆದೈತೆ ಇಲ್ಲಿ. ಆಮೇಲೆ ಈಗ ಕೊರೋನಾ ಅವು ಇವು ಇಂಥ ರೋಗ ಎಲ್ಲ ಬರ್ತಾಯಿದ್ದಾವೆ. ಅಂಥ ಟೈಮ್ನಲ್ಲಿ ಸೊಳ್ಳೆ ಗಿಳೆ ಆಗಿ ಮಕ್ಕಳು, ಸಣ್ಣ ಮಕ್ಕಳು ಇರ್ತಾರೆ, ಅವರಿಗೆಲ್ಲ ರೋಗ ಬರೋ ಚಾನ್ಸಸ್ ಇರ್ತೈತಿ. ಮತ್ತು ಸರ್ಕಾರ ಎಲ್ಲ ಯಾವ ರೋಗ ಬರಬಾರಂತ ಎಷ್ಟೆಲ್ಲ ತಡೆಯಾಕತ್ತೈತಿ. ಆದರೆ ಇಂಥ ಮೂಲಭೂತ ಸೌಕರ್ಯದ ನಮಗೆ ಇದನ್ನಿಲ್ಲ, ಅನುಕೂಲತೆ ಇಲ್ಲ ಅಂದಾಗ ಇನ್ನೇನು ಮಾಡೋಕ್ಕೈತಿ ರೀ? ಸರ್ಕಾರಕ್ಕೆ ನಾವೆಲ್ಲ ಟ್ಯಾಕ್ಸ್ ಅದು ಕಟ್ಟಾದ್ರೂ ಏನು ಉಪಯೋಗ? ಈಗ ಮಹಾನಗರ ಪಾಲಿಕೆ ಅವ್ರು ಏನು ಮಾಡ್ಬೇಕಂತೀರಿ? ಮಹಾನಗರ ಪಾಲಿಕೆ ಅವರು ನೋಡ್ರಿ ಸರ್, ಇದೆಲ್ಲ ಡ್ರೈನೇಜದ್ದನ್ನು ಐತಲ್ಲ, ಇದನ್ನೆಲ್ಲ ಸರಿ ಮಾಡಿಕೊಡ್ಬೇಕು. ಆಮೇಲೆ ಇವೆಲ್ಲ ಗಟ್ರ ಚರಂಡಿ ಎಲ್ಲ ತುಂಬ ಹರಿತಾ ಇದ್ದಾವೆ, ಅವನ್ನೆಲ್ಲ ಮಾಡಿಕೊಡ್ಬೇಕು ನಮಗೆ. ಮತ್ತು ನಾವು ಮಹಾನಗರ ಪಾಲಿಕೆಗೆ ಏನು ಕಟ್ಟಬೇಕು, ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ಕೊತಾ ಇದ್ದೇವೆ ಎಲ್ಲರೂ, ಈ ಬಡಾವಣೆಯವರು ಎಲ್ಲರೂ ಕರೆಕ್ಟಾಗಿ.
ಯಾವುದೋ ರೀತಿಯಿಂದ ಯಾವುದೋ ಏನೋ ಇದನ್ನಿಲ್ಲ. ಹಿಂಗಿದ್ದಾಗೂ ನಮ್ಗೆ ಯಾಕೆ ಸವಕಲು ಇದನ್ನು ಅನುಕೂಲ ಮಾಡಿ ಕೊಡಬಾರ್ದು ಮಹಾನಗರ ಪಾಲಿಕೆಯವರು? ಹಾಲಿ ಇದ್ದವರು ಮಹಾನಗರ ಪಾಲಿಕೆ ಸದಸ್ಯರಿಗೆ ಏನಾದ್ರು ಗಮನಕ್ಕೆ ತಂದ್ರಿ? ತಂದೆವು ಸರ್, ಸಾಕಷ್ಟು ಸಲ ತಂದೇವಿ. ಕಮಿಷನರಿಗೂ ಲೇಖಿ ಒಳಗೆ ಒಂದು 7-8 ಸಲ ಅರ್ಜಿ ಕೊಟ್ಟೇವಿ. MLA ಅವ್ರಿಗೆ ಕೊಟ್ಟೇವಿ, DC ಅವರಿಗೂ ಕೊಟ್ಟೇವಿ. ಇವೆಲ್ಲ ನಡೀತಾ ಇದ್ದು ಭಾಳ ದಿನ ಆದ್ರಿ. ಆದರೆ ಇವತ್ತಿನ ಮಟ್ಟ ಯಾವ ಅಧಿಕಾರಿಗಳಾಯ್ತು ರಾಜಕಾರಣಿಗಳಾಯ್ತು ಯಾವುದೋ ರೀತಿಯಿಂದನೂ ಇಲ್ಲೇ ನಮಗೇನೋ ಅನುಕೂಲ ಮಾಡಿಕೊಡತ್ತಿಲ್ಲ. ಏನೋ ಅವಾಗ ನಾವು ಹೇಳಿದ ಅಷ್ಟು ಬರ್ತಾರೆ, ಶೋ ಮಾಡ್ತಾರೆ, ಅದೇ ಅಷ್ಟೇ ಭರವಸೆ ಕೊಟ್ಟು ಹೋಗ್ಬಿಡ್ತಾರೆ ಕಲಾಸ್. ಮುಂದೆ ಏನಿಲ್ಲ. ಈಗ ನೋಡಿರಿ, ಚರಂಡಿ ತುಂಬ ಇದನ್ನು ಡ್ರೈನೇಜ್ ತುಂಬ ಬೇರೆ ಆಗ್ತೈತಲ್ಲ, ಇದನ್ನು ವಾರದಾಗ 1-2 ಸಲ ಗಾಡಿ ತಂತಂದು ನಾವು ಅವ್ರು ರೊಕ್ಕ ಕೊಟ್ಟು ಕ್ಲೀನ್ ಮಾಡಿಸ್ಬೇಕು. ಮತ್ತು ವಾರಕ್ಕೆ 1-2 ಸಲ ಗಾಡಿ ತರಿಸೋದು. ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ಸುಮಾರು ಒಂದು ಸಲ ಬಂದ್ರಂದ್ರೆ 1500 ರೂಪಾಯಿ ತೊಗೊತಾರೆ ರೀ. ಹಂಗೆ ವಾರದಾಗ 2 ಸಲ, ವಾರಕ್ಕೆ 3,000 ರೂಪಾಯಿ ಖರ್ಚು ಮಾಡಬೇಕಾರಿ ನಾವು ಇದಕ್ಕೆ. ಅಷ್ಟಾದರೂ ಅದೇನು ಇದನ್ನಾಗಿರೋಂಗಿಲ್ಲ, ಪರಿಹಾರ ಇಲ್ಲ. ನಮ್ಮ ಸಮಾಧಾನ ಮಾಡ್ಕೊಳ್ಳೋದು ಅಷ್ಟೇ. ಬ್ಯಾಡಪ್ಪ ನಮಗೆ ಇವೆಲ್ಲ ಅಂತಂತೈತಿ. ರೋಗ ರುಜಿಗಳು ಜಾಸ್ತಿ ಆಗ್ತವೆ. ಸಣ್ಣ ಮಕ್ಳು ಇರ್ತವೆ. ಸಾಕಷ್ಟು ಜನ ಇಲ್ಲಿ ವಾಕಿಂಗ್ ಬರ್ತಾರೆ, ಪ್ರತಿಷ್ಠಿತ ಜನ ಎಲ್ಲ ಇಲ್ಲಿ ವಾಕಿಂಗ್ ಬರ್ತಾರೆ ರೀ. ಹೊರಗೆ ಇಲ್ಲಿ ನಮ್ಮ ಬಡಾವಣೆಯವ್ರು ಅಷ್ಟಲ್ಲ, ಹೊರಗಿನವ್ರು ಸದ್ಯಕ್ಕೆ ಇಲ್ಲಿ ವಾಕಿಂಗ್ ಬರ್ತಾರೆ. ದಿನ ಇಲ್ಲೆಲ್ಲ ಓಡಾಡ್ತಿರ್ತಾರೆ. ಮಕ್ಕಳು ಮರಿಗೆ ಆಟ ಆಡ್ತಿರ್ತವೆ. ಲೇಔಟೇನೋ ಅಷ್ಟು ಇದರ ಲೇಔಟು, ಹೆಸರುವಾಸಿ ಲೇಔಟು ಮಾತ್ರ ಹಿಂಗಿದೆ. ನಾಗರಿಕ ಸೌಲಭ್ಯನೇ ಇಲ್ಲ. ನನ್ನ ಹೆಸರು ಪ್ರಭು ಪಾಸ್ತೆ ಅಂಥೇಳಿ.